ನಾನಿಲ್ಲಿ ಎಲ್ಲ ರೀತಿಯಾದಂಥ ವೆಜಿಟೇಬಲ್ಸ್ನ ವಾಶ್ ಮಾಡಿ ಇಟ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ತಗೊಂಡಿರೋವಂಥ ವೆಜಿಟೇಬಲ್ಸ್ ಬಂದು ಇಲ್ಲಿ ನೋಡಿ, ಕ್ಯಾರೆಟ್, ಕ್ಯಾಪ್ಸಿಕಮ್, ಪೊಟ್ಯಾಟೊ, ಬೀಟ್ರೂಟ್, ಬೀನ್ಸ್, ಟೊಮ್ಯಾಟೊ ಮತ್ತು ಆನಿಯನ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಸೊ ಒಂದು ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರಲ್ಲಿ ಒಂದು ಸ್ವಲ್ಪ ಗೀನ ಹಾಕ್ಕೊಂಡು ಜೀರಾ, ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋವಂಥ ವೆಜಿಟೇಬಲ್ಸ್ ಎಲ್ಲನೂ ಸಹ ಆ್ಯಡ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಆಗೋದಕ್ಕೆ ಬಿಡಿ ಅದನ್ನು. ಆಮೇಲೆ ನಾವು ಕಟ್ ಮಾಡಿರೋವಂಥ ಟೊಮ್ಯಾಟೊನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಟೊಮೆಟೊನ ಆ್ಯಡ್ ಮಾಡಿದ ನಂತರ ಒಂದು ಸ್ವಲ್ಪ ಲಿಟಲ್ ಬಿಟ್ ಸಾಲ್ಟ್ ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅದು ಹಾಕಿದ ನಂತರ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಿ. ಸೊ ಇಲ್ಲಿ ವೆಜಿಟೇಬಲ್ಸ್ ಫುಲ್ ಸಾಫ್ಟ್ ಆದಮೇಲೆ ಸೊ ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ರೈಸ್ ತೊಗೊಂಡಿದ್ದೀನಿ. ಅದನ್ನು ವಾಶ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಅದಕ್ಕೆ ಬೇಕಾಗಿರೋಷ್ಟು ವಾಟರ್ನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬಾಯ್ಲ್ ಆದಮೇಲೆ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಇದೊಂದು 6 to 7 ವಿಷಲ್ಸ್ ಬರೋದಕ್ಕೆ ಬಿಡಿ. ಸೊ ಫುಲ್ ಏರ್ ಔಟ್ ಆದಮೇಲೆ ಲಿಡ್ನ ಓಪನ್ ಮಾಡಿಕೊಂಡು ಸೊ ನಿಮ್ಮ ಮಗು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ತಿಂತೋ ಆ ಕನ್ಸಿಸ್ಟೆನ್ಸಿಯಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಫುಲ್ ಮಿಕ್ಸ್ಡ್ ವೆಜಿಟೇಬಲ್ಸ್ ಆಗಿರೋದ್ರಿಂದ ಸೊ ನಿಮ್ಮ ಮಗುಗೆ ಒಳ್ಳೆ ಪ್ರೋಟೀನ್ಸು, ಫೈಬರ್ಸು, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಸಿಗುತ್ತೆ. ಸೊ ಅಟ್ಲೀಸ್ಟ್ ಡೈಲಿ ಒನ್ಸಾದರೂ ಈ ಒಂದು ಫುಡ್ನ ಮಗುಗೆ ಕೊಡಿ. ಸೊ ಮಗು ತುಂಬಾ ಹೆಲ್ದಿಯಾಗಿರುತ್ತೆ. ಆ್ಯಂಡ್ ಮಗುಗೆ ಬೇಕಾಗಿರುವಂಥ ಎಲ್ಲ ಪ್ರೋಟೀನ್ಸ್ಗಳು ಸಹ ಸಿಗುತ್ತೆ. ಆ್ಯಂಡ್ ಮಗುಗೆ ನಾನಿಲ್ಲಿ ಪ್ರೇಯರ್ ಮಾಡಿಸ್ತಾ ಇದ್ದೀನಿ. ಸೊ ನಾನು ಡೈಲಿ ಅಷ್ಟೇ ಊಟ ಮಾಡೋಕ್ಕಿಂತ ಮುಂಚೆ ಕಂಪಲ್ಸರಿ ಪ್ರೇಯರ್ ಮಾಡಿಸ್ಬಿಟ್ಟೆ ಊಟ ಮಾಡಿಸೋದು. ಯಾಕಂದರೆ ನಾವು ಇವಾಗಿಂದ ಮಕ್ಕಳಿಗೆ ಏನು ಅಭ್ಯಾಸ ಮಾಡಿಸ್ತೀವಿ ಅದೇ ಅಭ್ಯಾಸ ಆಗೋದ್ರಿಂದ ಸೊ ನಾನು ಈಗಲಿಂದನೇ ಮಗುಗೆ ಪ್ರೇಯರ್ ಮಾಡಿಸೋದನ್ನು ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ನನ್ನ ಮಗುಗೆ ನಾನು ಈ ಒಂದು ರೆಸಿಪಿನ ಡೈಲಿ ಒನ್ಸಾದರೂ ಕೊಡ್ತೀನಿ. ಸೊ ಮಧ್ಯಾಹ್ನ ಟೈಮ್ ಇಲ್ಲ ಅಂದರೆ ನೈಟ್ ಟೈಮ್ ಕೊಡ್ತೀನಿ. ಸೊ ಬೆಸ್ಟ್ ನೈಟ್ ಟೈಮ್ ಡಿನ್ನರ್ ಕೊಟ್ಟರೆ ಸೊ ಮಕ್ಕಳು ಟಮಿ ಫುಲ್ ಆಗುತ್ತೆ. ಸೊ ಹೊಟ್ಟೆ ತುಂಬ ಇರುತ್ತೆ. ಯಾಕಂದರೆ ಎಲ್ಲ ರೀತಿ ವೆಜಿಟೇಬಲ್ಸ್ ಆಗಿರೋದ್ರಿಂದ ಎಲ್ಲ ಪ್ರೋಟೀನ್ಸ್, ಫೈಬರ್ಸ್, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಇರೋದ್ರಿಂದ ಮಕ್ಕಳು ಕೂಡ ಟಮಿ ಫುಲ್ ಆಗಿರುತ್ತೆ. ಸೊ ಆರಾಮಾಗಿ ಪೀಸ್ಫುಲ್ಲಾಗಿ ನಿದ್ದೆ ಮಾಡ್ತಾರೆ. ಸೊ ಹಾಗಾಗಿ ನೈಟ್ ಟೈಮ್ ಇದನ್ನು ಟ್ರೈ ಮಾಡಿ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು. ತುಂಬ ಹೆಲ್ದಿ ಫುಡ್ ಕೂಡ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ನ ಕಮೆಂಟ್ ಮುಖಾಂತರ ಮಿಸ್ ಮಾಡದೆ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೆಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು.